ಫಸ್ಟ್ ನ್ಯೂಸ್ ಆಗ್ತೇನೆ, ನ್ಯೂಸ್ ಆಗಿದ್ದೆ ರಾಜ್ಕುಮಾರ್ ಕಿಡ್ನಾಪ್ ಅಂತ ಬರುತ್ತೆ. ನಾನು ಯಾವುದೇ ಕಾರಣಕ್ಕೂ ಕನ್ನಡ ರಾಜ್ಕುಮಾರ್ ನೆನೆಸೋಕ್ಕಾಗ್ತಲ್ಲ. ರಾಜ್ಕುಮಾರ್ ಅವ್ರ ಊರು ಗಾಜ್ನೂರಿಂದ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಅಂತೇಳಿ ಎಲ್ಲ ನ್ಯೂಸಲ್ಲಿ ಬರ್ತಾರೆ. ರಾಜ್ಕುಮಾರ್ ಕಿಡ್ನಾಪ್ ಅಂತ ಯಾವುದೇ ಕಾರಣ ಯಾವ ಲೈಫಲ್ಲಿ ನೆನೆಸ್ಕೊಂಡಿಲ್ಲ ನಾವು. 8:30 ಅಷ್ಟೊತ್ತಿಗೆ ಹೊಸೂರು ರೋಡ್ ಬಂದು ಅಲ್ಲಿ ಟೈರ್ ಸುಡ್ತಾ ಇದ್ದಾರೆ, ಇಲ್ಲಿ ಟೈರ್ ಸುಡ್ತಾ ಇದ್ದಾರೆ, ಜನಗಳು ಅಭಿಮಾನಿಗಳಿಗೆ ಗೊತ್ತಾಗ್ಬೇಕು. ಬೆಂಗಳೂರು ಸುತ್ತಮುತ್ತ ನ್ಯೂಸ್ನಲ್ಲಿ ಎಲ್ಲಿ ನೋಡೋ ಬೇರೆ ಬೆಂಕಿ, ಎಲ್ಲ ಸರ್ಕಲ್ ಬೆಂಕಿ, ಟೈರ್ ಬೆಂಕಿ, ಎಲ್ಲಿ ನೋಡ್ರು ಬೆಂಕಿ ಕಂಡ್ರೆ ಟಿವಿನಲ್ಲಿ. ಇಡೀ ಕರ್ನಾಟಕ ಟಾಪ್ ಆಫೀಸರ್ DG-ಇಂದ ಹಿಡಿದು ADG ಕಮಿಷನರ್ಗಳೆಲ್ಲ ಟಾಪ್ ಆಫೀಸರ್ಗಳೆಲ್ಲ ರಾಜ್ಕುಮಾರ್ ಮಾಡೋದು ಕಾರಣ ಏನು? ಯಾವ್ದೇ ಕನೆ ಕಿಟ್ಟ ಮಾಡೋದು ಬಿಡೋದು ಬೇಡ ಬಚನ್. ಹಾರ್ಟಿನ ಆ ಎಮೋಷನ್ ತಡೆಯಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ, ನಮ್ದೇ ಹಿಂಗಾಗಿದ್ರೆ ಇನ್ನು ಅಭಿಮಾನಿಗಳು ಏನಾಗಿರ್ಬೇಕು ಲೆಕ್ಕ ಹಾಕಲಿ. ನಾವೇನಾದ್ರು ಮಾಡಲೇಬೇಕು. ಇವಾಗ ಸುಮ್ಮನೆ ಇರೋದು ಬೇಡ. ಸ್ಯಾಂಡ್ಲ್ವುಡ್ ಕಳ್ಳ ವೀರಪ್ಪನ್ ರಾಜ್ಕುಮಾರ್ ಕಿಡ್ನಾಪ್ ಮಾಡಿದಾನೆ ಅಂತ 100% ಕನ್ಫರ್ಮ್ ಆಗುತ್ತೆ. ನಮ್ಮನ್ನ, ನನಗೆ ಮತ್ತು ಶ್ರೀಧರ್ಗೆ ಕಮಿಷನ್ ಆಫೀಸ್ ಕರೆಸಿರ್ತಾರೆ. ಕಮಿಷನ್ ಆಫೀಸೆಲ್ಲ ಮುಗಿಸ್ಕೊಂಡು ಅಲ್ಲಿ ಸೀರಿಯಲ್ ಕಿಲ್ಲರ್ ರವಿಗಿನ ಕಮಿಷನ್ ಆಫೀಸಲ್ಲಿ ನಮ್ಮ ಮುಂದೆ ನಿಲ್ಲಿಸಿರ್ತಾರಲ್ಲ. ಅವನನ್ನು ನೋಡ್ರೆ ನನ್ನ ಮೈಯೆಲ್ಲ ಬೆಂಕಿ ಆಗ್ಬಿಟ್ಟಿರುತ್ತೆ. ಅದನ್ನೇ ಮುಗಿಸ್ಕೊಂಡು ನಾವು ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ ನಾನು ಶ್ರೀಧರ್ ಊಟ ಮಾಡಿದ್ಮೇಲೆ ಶ್ರೀಧರು, ಬಚನ್ ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡೆ. ಯಾರ ಬಗ್ಗೆ? ರವಿ ಬಗ್ಗೆ. ಬಿಟ್ಟುಬಿಡಿ. ಇಲ್ಲ, ನನಗೆ ನೋಡು ಬೆಂಕಿ ಆಗೋಯ್ತಲ್ಲೇ. ಅವನು ನನ್ನ ಮಗ ನಮ್ಮ ಹತ್ರ ತಿಂದು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗೋನೆ, ನಮ್ಮ ಹತ್ರ ಕಾಸು ತಗೊಂಡೋಗೋನೆ. ಅವ್ನು ಯಾವುದಾದ್ರು ಕೆಲಸಗಳು ನಾವು ಹೊಂದಿದ್ವಿ, ನಮಗೆ ಫೀಲ್ಡಿಂಗ್ ಮಾಡ್ಬಿಟ್ನಲ್ಲ ಇವನು. ಶ್ರೀಧರ್ ಬಚ್ಚನ್ ಅವನೇನು ದೊಡ್ಡ ಮನುಷ್ಯನ? ಅವನು ಕಾರ್ ಕಳ್ಳ ಕರ್ಕೊಂಡೋಗಿ ಕಾರ್ ಅವನಿಗೆ ಕೂಡಿಸಿ ಮಲಗಿಸಿ ಕತ್ತಿಸಿ ಸಾಯಿಸ್ತದ ಅವನು. ಅವ್ನು ದೊಡ್ಡ ಪಂಟರ್ ಅವನು. ಅವನಿಗೆ ಇವ್ರುಗಳು ಇಟ್ಕೊಂಡು ಅವನ ಮೂಲಕ ನಮಗೆ ಯೂಸ್ ಮಾಡ್ಕೊಂಡವ್ರೆ. ನೀವು ಅವನಿಗೇನು ಪ್ರಶ್ನೆ ತೊಗೊಂಡು ಅವನ ಮೇಲೆ ಸ್ಕೆಚ್ ಹಾಕೋದಾಗಲಿ ಗೇಮ್ಗಳು ಮಾಡೋಕ್ಕೆ ಹೋಗ್ಬೇಡಿ. ಅವನಿಗೆ ಬಿಟ್ಟುಬಿಡಿ. ಒಂದು 6 ತಿಂಗಳು 1 ವರ್ಷ ಇಲ್ಲ ಎಲ್ಲ ಸಸ್ತ ಸಿಗರೇಟ್ ಕೊಡ್ಸ್ಬಿಡೋಣ ಅಂತ ನನಗೆ ಆಸೆ, ಇಷ್ಟ ಇದೆ ಅಂತೀನಿ. ಮೆಹಂಗಾನು ಬೇಡ, ಸಸ್ತಾನು ಬೇಡ ನಕ್ಕೊಂಡು ನೀವು ಸಸ್ತ ಕೆಲ್ಸಕ್ಕೆ ಹೋಗ್ಬಿಡಿ, ಮೆಹಂಗಾ ಕೆಲ್ಸಕ್ಕೆ ಹೋಗ್ಬಿಡಿ. ಅವ್ನು ಸವಾಸ ಬಿಟ್ಬಿಡಿ. ಅವನೇ ಸ್ಕ್ರಾಪ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಅವನಿಗೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡುಬಿತ್ತು. ಬೆಂಗಳೂರು ಬಿದ್ದಿತ್ತು, ಮೈಸೂರು ಗೊತ್ತಾಗಿರುತ್ತೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವರು ದುಬೈನಲ್ಲಿ ಕೂತಿರೋ ಮುತ್ತಪ್ಪರೇನೋ ಇವನು ಸೇರ್ಸಲ್ಲ. ಯಾಕಂದರೆ ಇವನು ಕಣ್ಣು ಬಿದ್ದುಬಿಟ್ಟಾನೆ, ನೋಟೆಡ್ ಆಗ್ಬಿಟ್ಟಾನೆ. ಇವಾಗ ಇವ್ನಿಗೆ 10 ರೂಪಾಯಿ ಲಾಭನೂ ಇಲ್ಲ. ಇವ್ನು 10 ಹಾಯ್ ಕೇಳೋಕೆ ಹೋಗಲ್ಲ, ಬಿಟ್ಟಾಕಿ ಬೇಡ. ಆಮೇಲೆ ಇವ್ನು ನಮ್ಮವ್ನು ಕೂತ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಹಾಯ್ ಬೆಂಗಳೂರು ರವಿ ಬೇಡಾಗಿರ. ಅವನು ಇವನಿಗೆ ಮೊದಲೇ ಸರಿಯಾಗಿ ಕಾಸು ಕೊಡಲ್ಲ, ಟೀ ಕುಡಿಯೋಕೆ ಕಾಸು ಕೊಡಲ್ಲ ಅವನು. ಅದು ನೋಡ್ಬಿಟ್ಟ ಸ್ಕ್ರಾಪ್ ಆಗ್ಬಿಟ್ಟಾನೆ, ಬಿಟ್ಟಾಕಿ ಇವನಿಗೆ. ಆಮೇಲೆ ಇವ್ನು ಯಾವ್ದು ದೊಡ್ಡ ಮನುಷ್ಯ ಅಲ್ಲ ಏನೋ, ಅಥವಾ ದೊಡ್ಡ ಫೈಟರ್ ಅಲ್ಲ ಏನೋ, ಅಥವಾ ಏನೋ ಏನಲ್ಲ ಇವನು. ಇವನಿಗೆ ಒಬ್ಬನೇ ಇವನು ರವಿ ಬೆಳಗೆರೆ ಇವನಿಗೆ ದೊಡ್ಡ ಹೀರೋ ಮಾಡಿ ತಲೆ ಮಿಟ್ಟು ಓಡಿಸ್ತಾನೆ. ಇವನ ಬಗ್ಗೆ ಯಾರಿಗೂ ಮೈಸೂರು ಗೊತ್ತಾ? ನೀವು ಇಷ್ಟು ಜನ ಮಾತಾಡಿ ಯಾವತ್ತು ಮೈಸೂರು ಹೇಳಿರ? ನಮ್ಗೆ ರವಿ ಗೊತ್ತಂತ ಯಾರು ಹೇಳಿರ ನಿಮಗೆ? ಅಥವಾ ಯಾರು ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳೋಣ? ಯಾರಿದ್ದಾರೆ? ನಿಮ್ಗೆ ಯಾರಿಲ್ಲ. ಇನ್ನು ಬಿಟ್ಬಿಡಿ ಅಂತ ಇನ್ನು ಯಾರು ಸೇರಿಸೋದಿಲ್ಲ. ನೆಕ್ಸ್ಟ್ ಇಂತ ಕಾರ್ ಕಳ್ಳ ಮಾಡೋದು, ಕಾರ್ ಕಳ್ತನ ಮಾಡೋದು. ಕಾರ್ ಕಳ್ತನ ಮಾಡ್ತಿರು ಕೊಲೆ ಮಾಡೋಷ್ಟು ಸ್ಟ್ರೆಂತ್ ಇಲ್ಲ ಇವಾಗ ಎಲ್ಲೇ ಆ ಲೆವೆಲ್ ಇಲ್ಲ ಇವನು. ಯಾಕೆ ಜೈಲ್ ತೀರಿಸ್ಬಿಟ್ಟು ಅವನು ಆಗಲ್ಲ ನನ್ನ ಕೈಗೆ. ಇವ್ನು ಹಿಂಗೆ ಸ್ಕ್ರಾಪ್ ಆಗ್ತಾನೆ, ಬಿಟ್ಬಿಡಿ ಅಂತಾರೆ. ನಾನು ಆಯಿತು ಇವ್ನ ಬಗ್ಗೆ ಬಿಟ್ಬಿಡೋಣ ಸವಾಸ ಅಂತ ನನಗೂ ಮನ್ಸು ಉರಿತಾ ಇದೆ. ಅಂದರೆ ಇದು ಹೇಳ್ತಾ ಸರಿ ಅನಿಸ್ತು. ಇನ್ನು ಯೂಸ್ ಇಲ್ಲ ನನ್ನ ಮಗ ಅಂದ್ಬಿಟ್ಟು. ಆಮೇಲೆ ನೋಡ್ತಾ ಇದ್ರೆ ಸುಮ್ಮನೆ ಆಮೇಲೆ ಕಣ್ಣಿಟ್ಟು ಅಷ್ಟು ಸಾಕು ಅನ್ಬೇಕು ಅಂತ ಅಂತಾರೆ. ನಾನೇನು ಮಾಡ್ತೀನಿ, ಸುಮ್ಮನೆ ಯಾರಿಗೂ ಫ್ರೆಂಡ್ಸ್ಗೆ ಕೇಳ್ತೀನಿ, ಮೈಸೂರು ನಮ್ಮ ಹುಡುಗರಿಗೆ ಕೇಳ್ತೇನೆ. ಇವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ. ಇವ್ನು ಯಾರಂತನೂ ಗೊತ್ತಿಲ್ಲ ನನಗೆ. ಇವ್ನು ನನಗೆ ಸಾಕಷ್ಟು 1 ವರ್ಷ 2 ವರ್ಷ ಆದಮೇಲೆ ಅವಾಗ ಕೇಳ್ತಾರೆ 6 ತಿಂಗಳು 1 ತಿಂಗಳಿಗೆ. ಯಾರೋ ಒಬ್ಬರು ನಮ್ಗೆ ಗೊತ್ತಿರೋ ಅವ್ನು ಇರಬೇಕು ಸರ್. ಕುಡ್ದು ಆವಲ್ಲ ಅವನು ತುಂಬ ಕುಡ್ಕಾಗ್ಬಿಟ್ಟಿದ್ದ ಅವನು. ಅವನೆಲ್ಲ ಆಚೆ ಬರ್ತಾ ಇರಲ್ಲ, ಎಲ್ಲೂ ಓಡಾಡ್ತಾ ಇರಲ್ಲ. ಅವ್ನು ಯಾವಾಗ ಪೊಲೀಸರು ಕೇಳ್ತಾರೆ ಏನು ಕೇಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮವ್ರಿಗೆ ಯಾವ್ದು ಕೇಸ್ ಕೇಳ್ತಾರೆ ನಮಗೆ. ಆಮೇಲೆ ನೋಡಿ ಕುಡ್ದು ಹಂಗೆ ಸತ್ತೋದ ಅಂತ ನಮಗೆ ನ್ಯೂಸ್ ಬಂತು. ಆಮೇಲೆ ಬಿಟ್ಬಿಟ್ಟು ನಮ್ಮ ದುಶ್ಮನ್ದು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು, ನಮ್ಮ ಜೊತೆ ಸುತ್ತಮುತ್ತ ನಮ್ಮ ಗೊತ್ತು ಕ್ಲೋಸ್ ಫ್ರೆಂಡ್ಸು ದುಶ್ಮನ್ ಫೀಲ್ಡಿಂಗ್ ಮಾಡಿಕೊಟ್ಟಿದ್ದು ದುಬೈನವ್ರಿಗೆ ಏನೋ. ಇವೆಲ್ಲ ನೋಡಿದ್ರೆ ಎಲ್ಲ ಫೇಲ್ ಆದಮೇಲೆ ಎಲ್ಲ ಸೈಲೆಂಟ್ ಆಗಿತ್ತು. ಸೈಲೆಂಟ್ ಆಗಿರ್ಬೇಕಾದ್ರೆ ನಾನು ಮತ್ತು ಶ್ರೀಧರ್ ಜಾಸ್ತಿ ಪೇಪರ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ. ನಾನು ನಮ್ಮ ಫ್ರೆಂಡ್ಸ್ ಅವರು ಬಂದು ಮಾತಾಡೋದು ಕಾಲ ಕಳೀತಾ ಇದ್ವಿ. ಅದೇ ಟೆಕ್ನಿಕ್ ನಮ್ಗೆ ಆ ಟೈಮ್ನೆಲ್ಲ ನಮ್ಮ ಪ್ರೆಸ್ನವರೆಲ್ಲ ಭಾರಿ ಕ್ಲೋಸ್ ಆಗ್ತಾವೆ. ಯಾರೋ ಮಂಜುನಾಥ್ ಹದ್ದೆ, ಗಿರೀಶ್ ಕೋಟೆ, ಇನ್ನೊಬ್ಬ ಗುಲ್ಬರ್ಗದವ್ರು ಇತ್ತು, ಇನ್ನೊಬ್ರು ಇದ್ರು. ಆಮೇಲೆ ಇವರೆಲ್ಲ ಬರೋರು ಆಫೀಸ್ಗೆ. ಯಾರೋ ಪಾರ್ವತೇಶ್ ಬರೋರು, ನಮ್ಮ ಬಂಜೀರ ಜಯಪ್ರಕಾಶ್ ಬರೋರು ಅವಾಗ ವಾರಕ್ಕೆ ಒಂದ್ಸರಿ. ಆಮೇಲೆ ಪ್ರತಿಭಾ ನಂದಕುಮಾರ್ ಇರೋರಲ್ಲಿ. ಈ ಥರ ಇಡೀ ಟೀಮ್ ವಾರಕ್ಕೆ 2-3 ಮೀಟಿಂಗ್ಗಳಾಗೋದು ಆಫೀಸ್ ಒಳಗೆ. ಈ ಥರ ಇರೋದು ನಮಗೆ ಟೈಮ್ ಪಾಸ್ ಆಗ್ತದೆ. ವಾರಕ್ಕೆ 3-4 ದಿನ ಹೆಂಗೋ ಪಾಸ್ ಆಗ್ಬಿಡೋದು. ಆ ಟೈಮಲ್ಲಿ ನಾವೇನು ಮಾಡ್ತಾರೆ, ವಾರಕ್ಕೆ 3 ದಿನ ಬೆಂಗಳೂರಿಗೆ ಇರ್ತಾ ಇರಲಿಲ್ಲ. ಶುಕ್ರವಾರ ಬೆಂಗಳೂರು ಬಿಟ್ಟರೆ ಶನಿವಾರ ಭಾನುವಾರನ ಮನೆಗೆ ಬರ್ತಾಯಿದ್ದು.
ಯಾಕಂದರೆ ಇಲ್ಲೇ ಇದ್ದರೆ ಸುಮ್ಮನೆ ಊರುಗಳು ಎಲ್ಲೇ ಇದ್ದೀವಿ ಇಲ್ಲೇ ಇದ್ದು ಪ್ರಚಾರ ಆಗುತ್ತೆ. ನಾವು ಹೋಗ್ತಾ ಇದ್ವಿ. ಜನಗಳು ನಾವೆಲ್ಲೂ 3 ದಿನ ಬೆಂಗಳೂರಿಗಿಲ್ಲ ಅಂದರೆ ಎಲ್ಲರಿಗೇನಪ್ಪ ಎಲ್ಲೋ ಹೋಗೋರು, ದೊಡ್ಡ ಕಡೆ ಚೆನ್ನೈಗೆ ಹೋಗೋರು, ಬಾಂಬೆಗೆ ಹೋಗೋರು ಅಥವಾ ಹೈದ್ರಾಬಾದ್ಗೆ ಹೋಗೋರು, ಚೆನ್ನಾಗಿ ಮೋಜು ಮಸ್ತಿ ಮಾಡ್ಕೊಂಬರ್ತಾರೆ ಅಂತ ನಮ್ಮ ಫ್ರೆಂಡ್ಸ್ ಸರ್ಕಲ್ಕಲ್ಲೂ ಏನು ಮಾತಾಡುವಾಗ ನಾವೆಲ್ಲೋ ತಿಂದು ಯಾರಿಗೂ ಹೇಳ್ತಾ ಇರಲಿಲ್ಲ. ನಾವು ಎಲ್ಲೋಗ್ತಿದ್ವಿ ಅಂತೇಳಿ ನಮ್ಮ ಜೊತೆಗೆ ಯಾರು ಬರ್ತಾರೆ 5 ಜನ ನಮ್ಮ ಜೊತೆ ಬರೋರು, ನಾವಿಬ್ಬರು ಬಿಟ್ಟು ಅವ್ರು 4 5 ಜನ ಇರೋರು ಬಿಟ್ಟು ಯಾರು ನಮ್ಮ ಜೊತೆ ಗೊತ್ತಿರಲಿಲ್ಲ. ನಾವು ಹೋಗ್ತಾ ಇದೆಯಲ್ಲಪ್ಪ ಅಂದರೆ ಇಲ್ಲೆಲ್ಲ ಅದು ಒಂದು ಪ್ಯಾಕೇಜ್ ಮಾಡ್ಕೊಂಡಿದ್ವಿ ನಮ್ಮ ಗಾಡಿ ಒಳಗೆ. ಎಲ್ಲ ಒಂದು ಬ್ಯಾಗ್, ಒಂದು ಕಿಟ್ ಬ್ಯಾಗ್ ಇಟ್ಕೊಂಡಿದ್ವಿ. ಆ ಕಿಟ್ ಬ್ಯಾಗ್ ಏನಾಗಿರೋದಂದರೆ ಒಂದೊಂದು ಟ್ರ್ಯಾಕ್ ಪ್ಯಾಂಟ್ಗಳು, ಚಾಪೆಗಳು, ಏರ್ ಪಿಲ್ಲೋ ದಿಮ್ಮು ಅದನ್ನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ವಿ. ಒಂದು ಜಮ್ಖಾನ ಇದು ತೊಗೊಂಡು ನಾವು ವಾರಕ್ಕೊಂದ್ಸಲ ಬಿಟ್ಟರೆ ಕೋಲಾರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ 3 ದಿನಕ್ಕೆ ಆಗೋದಷ್ಟು ರೇಷನ್ ಕಿಟ್ಟು ಅದೊಂದು ಬ್ಯಾಗ್ ಮಾಡ್ಕೊತಾ ಇದ್ವಿ. ಒಂದು ರೇಷನ್ ಕಿಟ್ಟು ಮಾಡಿಕೊಂಡು ನಾವು ಕೋಲಾರ ಬೆಟ್ಟ ಅಂತರ್ಗಂಗೆ ಅಲ್ಲೊಂದು ದೇವಸ್ಥಾನ ಇದೆ. ಅದು ಅಂತರ್ಗಂಗೆ ಎಷ್ಟಿದೆ, ಒಂದು ಕಿಲೋಮೀಟ್ರ್ ಬೆಟ್ಟ ಹತ್ತಿರ ಸ್ಟೆಪ್ಸ್ ಆ ಸ್ಟೆಪ್ಸ್ವರೆಗೂ ಒಂದು 1.25 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ನಮಗೆ ಅಂತರ್ಗಂಗೆ ಸಿಗೋದು. ನೀರಿಗೆ ಕುಡ್ಕೊಂಡು ಅಲ್ಲೊಂದು 5 ನಿಮಿಷ ಕೂತ್ಕೊಂಡು ಅಲ್ಲೊಂದು ದೇವಸ್ಥಾನ ಸುತ್ತ ಹೊಡ್ಕೊಂಡು ಒಂದು ರೌಂಡು, ಅಲ್ಲಿಂದ ಹಿಂದಕ್ಕೆ ಹೋದರೆ ಕಾಲ್ದಾರಿ ಫುಲ್ ಸ್ಟೆಪ್ಸ್ ಇಲ್ಲಿಗೆ ಕ್ಲೋಸು, ಈ ದೇವಸ್ಥಾನಗಳು ಕ್ಲೋಸು. ಒಂದು ದಿವಸ ದೇವಸ್ಥಾನ ಅವರು ಆ ಪೂಜೆ ಪ್ರಸಾದ ಕೊಡೋ ಬಾಳೆಹಣ್ಣು ಅದು ತಿನ್ಕೊಂಡು ಅಲ್ಲಿಂದ ಮೂವ್ ಆಗ್ತಾಯಿದ್ವಿ. ಅಲ್ಲಿಂದ ಎಲ್ಲರ ಕುಡಿಯೋ ನೀರಿನ ಬಾಟ್ಲುಗಳು, ನೀರಿನ ಬಾಟ್ಲು, ಒಂದೊಂದು ಕಿಟ್ ಬ್ಯಾಗ್ಗಳು ಎಲ್ಲರೂ ಒಂದೊಂದು ಇಟ್ಕೊಬೇಕು. 5 ಜನ ಕಿಟ್ ಬ್ಯಾಗ್ ಇಟ್ಕೊಂಡು ಮೇಲೆ ಹತ್ತೋದು. ಹಿಂದಿನ ಬ್ಯಾಗ್ ಹಾಕೊಂಡು ಬೆಡ್ಶೀಟು ನಮ್ಮದು ಏನೊಂದು ಚಾಪಿ, ಜಮ್ಖಾನ, ರೆಸ್ಟ್ ಎಲ್ಲ ಒಂದೊಂದು ಏನು ಐಟಮ್ ಎಲ್ಲ 7 ಜನಕ್ಕೆ ಒಂದು ಬ್ಯಾಗ್ ಇರೋದು ಹಾಕೊಂಡು ಮೇಲೆ ಹೋದು. ಈ ಬೆಟ್ಟ ಇಲ್ಲಿಂದ ಕೆಳಗಡೆ ಮೇಲೆ 7 ಇಂದ 8 ಕಿಲೋಮೀಟ್ರ್ ಬೆಟ್ಟ ಅದು ಕಾಲ್ದಾರಿ. ಅವಾಗ ಬೆಟ್ಟಕ್ಕೆ ಫುಲ್ ಮೇಲಕ್ಕೆ ಹೋಗ್ಬಿಟ್ರೆ ಅಲ್ಲಿ ಊರು ಸಣ್ಣ ಅದಕ್ಕೆ 7 ಬೆಟ್ಟ ಅಂತಾರೆ. ಒಂದೊಂದು ಕಿಲೋಮೀಟ್ರಿಗೆ 1 ಕಿಲೋಮೀಟ್ರ್ ಸಣ್ಣ ಮನೆ ಊರು ಸಿಗುತ್ತೆ. ಅಲ್ಲೊಂದು 25 ಮನೆ ದೂರ ಕಾಣ್ತಾ ಇರ್ತವೆ. ನಾವು ಹೋಗಿ ದಾರಿ ಸಿಗಲ್ಲ. ಅದು ಇಂಟ್ರೆಸ್ಟ್ ಎಲ್ಲ ದೀಪಗಳು, ಲೈಟ್ ಇಲ್ಲ ಅಲ್ಲಿ. ಅಂತರ್ಗಂಗೆ ಲೈಟ್ ಇರೋದು. ಸಾಯಂಕಾಲ 6 ಗಂಟೆ 5:15 ಬಿಡ್ತಾ ಇದ್ವಿ ಮೇಲಕ್ಕೆ. ಲೈಟ್ ಇಲ್ಲ, ಹೋಗ್ತಾ ಕತ್ಲಾಗೋದು ಬೆಟ್ಟಕ್ಕೆ. ಬೆಟ್ಟಕ್ಕೆ ಹೋದರೆ ಒಂದು ದೇವಸ್ಥಾನ, ದರ್ಗಾ ಇದೆ, ದೊಡ್ಡ ದರ್ಗಾ ಇದೆ. ಅದು ಹಳೆ ಮಂಟಪ, ಅದು ಕಲ್ಲಿನ ಬಿಲ್ಡಿಂಗು. ಒಂದು ಮಂಟಪ ಬಿಲ್ಡಿಂಗ್ ಇದೆ, ಪಕ್ಕದಲ್ಲಿ ಒಂದು ಹಾಲ್ ಇದೆ. ಅದು ಇನ್ನೊಂದು ಸಣ್ಣ ರೂಮ್ ಕಟ್ಟವ್ರೆ. ಅಲ್ಲಿ ಮುಜಾವರ ಪೂಜಾರು ಆ ದೇವಸ್ಥಾನ ಕ್ಲೀನ್ ಮಾಡ್ಕೊಂಡಿರೋ ಒಂದು ಫ್ಯಾಮಿಲಿ ಇರ್ತಲ್ಲಿ. ಅದು ಬಿಟ್ಟು ಅದಕ್ಕಿಂತ 1 ಕಿಲೋಮೀಟ್ರ್ ಇನ್ನೊಂದು ಊರು ಸಿಗುತ್ತೆ. ಅದು ಬಿಟ್ಟು ಮುಂದೆ ಇನ್ನೊಂದು ಊರು ಸಿಗುತ್ತೆ. ಆ ಥರ ಸಣ್ಣ ಊರುಗಳು ಕಾಣ್ತಾ ಇರ್ತದೆ, ದೂರಿಂದ ದೂರ ಕಾಣ್ತಾ ಇರ್ತದೆ ಬೆಟ್ಟಗಳು. ಇಲ್ಲಿ ಹೋಗಿ ಸ್ಟಾಪ್ ಆಗ್ಬಿಟ್ರೆ ಆ ಮನೆಯವ್ರಿಗೆ ಅಡುಗೆ ಮಾಡ್ಕೊಡ್ಬೇಕು. ಅವಲ್ಲಿ ಹೆಂಗೆ ಲೇಡಿ ಇವರು ಇದ್ದಾರಪ್ಪ, ಇವ್ರು ಅಂಗಡಿ ಮಾಡ್ಕೊಂಡಿದ್ರು ಅವರು. ನಮ್ಮನ್ನು ತಿಂಡಿಂದ ಹೋಗಿದೆ ಅಲ್ಲಿ ಮಾತಾಡ್ಸ್ಕೊಂಬಂದೆ ಮನೆಗೆ. ಆ ಅಮ್ಮ ಇನ್ನೂ ಎಲ್ಲ ಚಿಕ್ಕಮ್ಮವ್ರೆ. ಇವಾಗ ಆ ಕಾಲ ಪೂಜಾರಿ ಇದ್ರಲ್ಲ, ಅವ್ರ ಮಗ ಇದ್ದಾನೆ, ಅವ್ರ ಮೊಮ್ಮಕ್ಕಳು ಪೂಜೆಗಳಾಗಿದ್ದಾರೆ. ನಾನು ಒಂದು ತಿಂಗಳಿಂದ ಹೋಗಿ ಬಂದು ಬೆಟ್ಟಕ್ಕೆ ಹೋದರೆ ಫುಲ್ ಮೇನ್ ಟಾರ್ ರೋಡು, ಗೆಸ್ಟ್ ಹೌಸ್ಗಳು. ಆ ಟೈಮ್ಲಿ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಒಂದು ಎಕರೆ ಲ್ಯಾಂಡ್ ಕೇಳೋದು ಬೇಡ ಅಂತಾರೆ. 15,000 ರೂಪಾಯಿ ಎಕರೆ ಇತ್ತು. ಇವಾಗ 1 ಕೋಟಿ 1.25 ಕೋಟಿ ರೂಪಾಯಿ ಲ್ಯಾಂಡ್ ಇಲ್ಲ ಅಲ್ಲಿ ಮೇಲೆ, ಟಾಪ್ ಬಿಟ್ಟಿದ ಮೇಲೆ. ಆ ಥರ ಬೆಟ್ಟ ಆಗಿದ್ದೀವಿ ಅಲ್ಲಿ. ಎಲ್ಲ ಕೊಂಡ್ಕೊಂಡ್ಬಿಟ್ರೆ ಮನೆಗಳು ಕೊಟ್ಟರೆ ಎಲ್ಲ ಮಾಡೋರು. ರೋಡ್ ಆದಮೇಲೆ ನಾವು ಹೆಚ್ಚು ಕಮ್ಮಿ ಒಂದು 7 ವರ್ಷದಿಂದ 8 ವರ್ಷ ಅಲ್ಲಿ ನಾವು ಸ್ಟಾಪ್ ಆಗ್ತಾಯಿದ್ವಿ. ಇದ್ರ ಮೇಲೆ ಇನ್ನೊಂದು ಬೆಟ್ಟ ಇದೆ. ಈ ದರ್ಗಾ ಬಿಟ್ಟು ಮುಂದಕ್ಕೆ ಹೋದರೆ ಇನ್ನೊಂದು ಬೆಟ್ಟ ಮುಂದಕ್ಕೆ ಅನ್ನುತ್ತೆ. ಇಲ್ಲಿ ಮುಗಿಸ್ಕೊಂಡು ನಾವು ಮಾಡ್ಬಿಟ್ಟು ಟಿಫನ್ ಮಾಡೋಕೆ ಬೆಟ್ಟಕ್ಕೆ ಮೇಲೆ ಹತ್ಬಿಟ್ರೆ, ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಅಲ್ಲೊಂದು ಕಲ್ಯಾಣಿ ಇದೆ. ಅಲ್ಲಿ ದೊಡ್ಡೊಂದು ಅದೊಂದು ರಾಣಿ, ಆ ಕಾಲದ ಯಾವುದೊಂದು ರಾಜ್ಯದ ಇದ್ದಿತ್ತಂತೇಳಿ, ಅದೊಂದು ರಾಣಿ ಇತ್ತಂತೇಳಿ ಅಲ್ಲೆಲ್ಲ ಒಂದು ಹಳೆ ಮನೆ ಇದೆ, ಬಿದ್ದೋಗಿದೆ. ಮನೆ ಒಂದಲ್ಲಿ ಮಂಟಪದ ಮನೆ ಹಳೆ ಕಲ್ಲಿನ ಬಿದ್ದೋಗಿದೆ. ಅಲ್ಲಿ ನೀರಿನ ಕಲ್ಯಾಣಿ ಇದೆ. ಅಲ್ಲಿ ತೊಟ್ಟಿ, ಅಲ್ಲಿ ದಿನ ಸುತ್ತಾಡ್ಕೊಂಡು ಸೇಪೆ ಗಿಡಗಳೆಲ್ಲರೂ ಅದು ಟಾಪ್ ಎಂಡು. ಆ ಬೆಟ್ಟ ಮೇಲೆ ಈ ಎಲ್ಲ ಬೆಟ್ಟಗಳು ಟಾಪ್ ಎಂಡು. ಅಲ್ಲಿ ಹೋಗಿ ಸಾಯಂಕಾಲದಲ್ಲಿ 5 ಗಂಟೆಗೆ ಕೆಳಗೆ ಬರ್ತಾಯಿದ್ವಿ ನಾವು. ಈ ಥರ ವಾರಕ್ಕೆ 3 ದಿನ ಕಾಲ ಕಳೀತಾ ಇದ್ವಿ. ಇದು ಬಿಟ್ಟು ನೆಕ್ಸ್ಟು ತಮಿಳ್ನಾಡು ಚೆನ್ನೈ ರೋಡು ವಾನಂಬಡಿ ಇದೆ. ವಾನಂಬಡಿದ ಪಕ್ಕಕ್ಕೆ ಬಂದರೆ 9 ಹಿಲಿಗಿರಿ ಅಂತ ಬೆಟ್ಟ ಇದೆ. ಆ ಬೆಟ್ಟ ಇನ್ನೂ ಟಾಪಲ್ಲಿ ಊರಿದೆ. ಅಲ್ಲಿ 2-3 ಹುಡುಗರಿದೆ. ಅವಾಗ ಒಂದು 4 ಲಾಡ್ಜಿಂಗ್ ಇತ್ತು ಅಷ್ಟೇ. ಅಲ್ಲಿ ಒಂದು ದೊಡ್ಡ ಲಾಡ್ಜಿಂಗ್ ಇತ್ತು, ಇನ್ನು ಮಿಕ್ಕಿ ಸಣ್ಣ ಲಾಡ್ಜಿಂಗ್, ಒಂದು ಗೆಸ್ಟ್ ಹೌಸ್ ಇತ್ತು, ಕಣ್ಣನ್ ಗೆಸ್ಟ್ ಹೌಸ್. ನಾವಲ್ಲಿ ಹೆಂಗೆ ಪರಿಚಯ ಮಾಡ್ಕೊಂಡು ಅಲ್ಲಿ ಹೋಗಿರ್ತಾ ಇದ್ವಿ. ಅಲ್ಲಿ 2-3 ದಿನ ಇದೇ ಕೆಲಸ ಮಾಡ್ತೀವಿ. ಬೆಟ್ಟ ಹತ್ತೋದು, ಇಳಿಯೋದು, ಆ ಕಡೆ ಫಾರೆಸ್ಟ್ಗಳು ಹೊರಡು ಹೋಗೋದು. ಅಲ್ಲೊಂದು ಫಾರೆಸ್ಟ್ಗಳಿಗೆ ಒಂದು ನೀರಿನ ಕೆರೆ ಇದೆ. ಅಲ್ಲದ್ದು ಸಾಯಂಕಾಲದ ಹೊತ್ತು ಬೆಳಗ್ಗೆ ಪ್ರಾಣಿಗಳಿಗೆ ನೀರು ಕುಡಿಯೋಕೆ ಬರ್ತದೆ ಅಂತ ಅಲ್ಲಿ ಇದೆ. ಅಲ್ಲಿ 6 ಗಂಟೆ ಮೇಲೆ 6 ಗಂಟೆ ಅದು 6 ಗಂಟೆ ನಾವು ಬಂದ್ಬಿಡ್ತೀವಿ ಅಲ್ಲಿಂದ. ಅಲ್ಲಿ ಸುತ್ತಾಡ್ತಾ ಇದ್ವಿ. ಈ ಥರ ಇನ್ನೊಂದು ದಾಯಿಸ್ ಬೆಟ್ಟ, ನಿಂಜಗಲ್ ಬೆಟ್ಟ ಇದೆ, ಅಲ್ಲಿ ಶಿವಗಂಗೆ ಬೆಟ್ಟ, ಅಲ್ಲೆಲ್ಲ ಒಂದು ಕಡೆ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ಶಿವಗಂಗೆ ಬೆಟ್ಟ, ನಿಜಗಲ್ ಬೆಟ್ಟ, ಅಲ್ಲಿ ಜೈನ್ಸ್ ಬೆಟ್ಟ, ಇದೊಂದು ರೌಂಡ್ ಇರ್ತಾಯಿದ್ದಿಲ್ಲ ಒಂದು ಕಡೆ ನಾವು.
ಈ ಥರ ನಾವು ಇಟ್ಕೊಂಡಿದ್ವಿ. ವಾರಕ್ಕೊಂದ್ಸರಿ ಒಂದ್ಸರಿ ಆ ಕಡೆ ಈ ಥರ ಮಾಡ್ಕೊಂಡು ನಾವು ಸ್ಪಾಟು ಚೇಂಜ್ ಮಾಡ್ತಾಯಿದ್ವಿ, ಕಲರ್ ಚೇಂಜ್ ಮಾಡ್ಕೊಂಡು ನಾವು ಇರ್ತಾಯಿದ್ವಿ. ಫೋನು ಮತ್ತು ಲೈಟಿಂಗ್ಗಳು ಎಲ್ಲ ಬಿಟ್ಟಿದ ಮೇಲೆ ಬರೋವರೆಗೂ, ಆಮೇಲೆ ಫೋನ್ ಬರೋವರೆಗೂ ಕೋಲಾರ ಬಿಟ್ಟು ಕಂಟಿನ್ಯೂ ಇತ್ತು. ಯಾವಾಗ ಫೋನ್ ಬಂತು, ಲೈಟ್ ಬಂತು, ರೋಡ್ ಬಂತು, ಅಲ್ಲಿ ನಾವು ಸ್ಟಾಪ್ ಆಗ್ಬಿಟ್ಟು. ನಮ್ದು ಒಂದು 8 10 ವರ್ಷ ಇದೇ ಕೆಲಸ ಬಿಡಿತ್ತು. ಈ ಫೋನ್ಗಳು ಜಾಸ್ತಿ ಆದ್ಮೇಲೆ ನಿಲ್ಲಿಸ್ಬಿಟ್ಟು ಹಿಂಗೆ ನಡೀತಾ ಈ ಟೈಮ್ನಲ್ಲಿ 1 ತಿಂಗಳು 2 ತಿಂಗಳು ಆದಮೇಲೆ 2 ತಿಂಗಳು ಮೋಸ್ಟ್ಲಿ ಆಗಿದೆ. ಆಗೋಷ್ಟಿದ್ದಕ್ಕೆ ಒಂದು ದಿನ ನಂದು ಬೆಳಗ್ಗೆ ಹ್ಯಾಬಿಟ್ ಏನಪ್ಪ ಅಂದರೆ ಎದ್ದಿದ ತಕ್ಷಣ ಮಕಾಗೆ ತೊಳ್ಕೊಂಬಂದು ಫಸ್ಟ್ ಒಂದು ರೌಂಡು 8 ಗಂಟೆಗೆ ನ್ಯೂಸ್ ನೋಡ್ತಾ ಇದ್ದೆ. ಆಮೇಲೆ ಮಿಕ್ಕಿದ್ದು ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಬೇರೆ ಕೆಲಸ. ಫಸ್ಟ್ ಆವಾಗ 8 ಗಂಟೆಗೆ ಉದಯ ನ್ಯೂಸು. ಆವಾಗ ಇದ್ದಿದ್ದು 2 ನ್ಯೂಸು, ಒಂದು ಉದಯ ನ್ಯೂಸ್ ಇತ್ತು, ಒಂದು ETV ಇತ್ತು. ಫಸ್ಟ್ ಇದು ಉದಯ ನ್ಯೂಸ್ ಓಪನ್ ಆಗೋದು 2 ನಿಮಿಷ ಮುಂಚೆ, 1 ನಿಮಿಷ ಆದಮೇಲೆ ETV ಬರೋದು. ಹೆಡ್ಲೈನ್ಸ್ ನೋಡೋಕೆ ಅದು ಮತ್ತು ಇದು 2 ಹೆಡ್ಲೈನ್ಸ್ ನೋಡ್ತಾ ಇದ್ವಿ. ನ್ಯೂಸ್ ನೋಡಿದ ಯಾಕೆ ಕಾರಣ, ಮೊದಲನೇ ಕಾರಣ ಎದ್ದಿದ ತಕ್ಷಣ ಅಂತ ಹೇಳಿದ್ರೆ, ನಮ್ಮವ್ರಿಗೆ ಯಾರಿಗೂ ತೊಂದರೆ ಆಗಿದೆಯಾ, ಅಥವಾ ನಮ್ಮವ್ರು ಯಾರು ಹೊಡೆದ್ಬಿಟ್ಟವ್ರ, ಅಥವಾ ನಮ್ಮವ್ರು ಯಾರಿಗೂ ಹೊಡೆದ್ಬಿಟ್ಟವ್ರ, ಅಥವಾ ಪೊಲೀಸರು ರೈಡ್ ಮಾಡೋರ ಅನ್ನೋದು ದೊಡ್ಡ ಮೇಜರ್ ನ್ಯೂಸ್ ಅದು. ಆ ಕಾರಣಕ್ಕೆ ಫಸ್ಟ್ ಎದ್ದ ತಕ್ಷಣ ಈ ನ್ಯೂಸ್ ನೋಡ್ತಾರೆ. ನ್ಯೂಸ್ ನೋಡಿ ಮುಂದಕ್ಕೆ ಕೆಲಸ ಮಾಡ್ತಾರೆ. ಫಸ್ಟ್ ಅವು ನ್ಯೂಸ್ ಆಗ್ತೇನೆ, ನ್ಯೂಸ್ ಆಗಿದ್ದೆ ರಾಜ್ಕುಮಾರ್ ಕಿಡ್ನಾಪ್ ಅಂತ ಬರುತ್ತೆ. ಏನಪ್ಪ ಇದು ರಾಜ್ಕುಮಾರ್, ಯಾರು ರಾಜ್ಕುಮಾರ್ ಇರಬೇಕು ಅಂತ ಒಂದು 2 ಸೆಕೆಂಡ್ ತಲೆ ಓಡಲ್ಲ, ಯಾರು ರಾಜ್ಕುಮಾರ್ ಅಂತ. ನಾನು ಯಾವುದೇ ಕಂಡು ಈ ಕನ್ನಡ ರಾಜ್ಕುಮಾರ್ ನೆನ್ಸ್ಕೊಳಕ್ಕಾಗ್ತಲ್ಲ. ಆಮೇಲೆ ETV ಆಗ್ತೀನಿ, ಹಾಕಿ ರಾಜ್ಕುಮಾರ್ ಫೋಟೋ ಬರುತ್ತೆ. ನೈಟ್ ರಾಜ್ಕುಮಾರ್ ಕಿಡ್ನಾಪ್ ಎಲ್ಲಿ ನೋಡ್ರು ರಾಜ್ಕುಮಾರ್ ಅವ್ರ ಊರು ಗಾಜ್ನೂರಿಂದ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಅಂತೇಳಿ ಎಲ್ಲ ನ್ಯೂಸಲ್ಲಿ ಬರ್ತಾರೆ. ಹತ್ರ 9 ಗಂಟೆ 9:30 ರಾಜ್ಕುಮಾರ್ ಊಟ ಮಾಡಿ ಕೂತಿದ್ರಂತೆ. ಕೂತಿಟ್ಟು ಒಂದು ಅರ್ಧ ಗಂಟೆ ಊಟ ಆಗಿ ಅರ್ಧ ಗಂಟೆ ಕೂತಿದ್ಮೇಲೆ ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಹೊಡಿತಾ ಇದ್ದಾರೆ. ಅಂದರೆ ಪಕ್ಕ ಡೀಟೇಲ್ಸ್ ಇನ್ನೂ ಯಾರಿಗೂ ಸಿಗ್ತಾ ಇಲ್ಲ. ನಾನು ನೋಡಿದೆ, ನಿಜ ನಮ್ಮ ರಾಜ್ಕುಮಾರ್ ಕಿಡ್ನಾಪ್ ಬಿಡೋರ ಇದೇನಿದು ಅಂತ ನಂಗೆ ಒಂಥರ ಶಾಕ್ ಆಗ್ಬಿಟ್ಟೆ. ರಾಜ್ಕುಮಾರ್ ಕಿಡ್ನಾಪ್ ಆಗ್ತಂದ್ರೆ ಯಾವುದೇ ಕಂಡು ಯಾವ ಲೈಫಲ್ಲಿ ನೆನ್ಸ್ಕೊಂಡಿಲ್ಲ ನಾವು. ರಾಜ್ಕುಮಾರ್ ಕಿಡ್ನಾಪ್ ಮಾಡಲಿ ಹೆಂಗಾಗತ್ತೆ ಅಂದ್ಬಿಟ್ಟು ನಾನು ಸೀದಾ ಮಲಗಿರ್ತೇನೆ, ಇನ್ನೂ ರೂಮ್ ಮಲಗಿರ್ತಾರೆ. ಅವ್ರು ಸ್ವಲ್ಪ ಲೇಟಾಗಿ ಮಲಗೋದು ನೈಟೊಳಗೆ. ಅದಕ್ಕೆ ನಾನು ಬಾಕ್ಲಲ್ಲಿ ಇರ್ತೀನಿ, ಸೀದಾ ಹಂಗೆ ಬರ್ತಾರೆ, ರಾಜ್ಕುಮಾರ್ ಕಿಡ್ನಾಪ್ ಅಂತಾರೆ. TV ರಿಮೋಟ್ ಕೊಡ್ತೀನಿ, ತಿರುಗಿಸ್ತಾರೆ ನೋಡ್ತಾರೆ, ರಾಜ್ಕುಮಾರ್ ಕಿಡ್ನಾಪ್. ಇದು ನಮಗೆ ಜೀವನ ಮಾಡೋಕ್ಕಾಗ್ತಲ್ಲ, ಅದೊಂದು ಮನಸ್ಸು ತೊಗೊಳಕ್ಕಾಗ್ತಲ್ಲ ರಾಜ್ಕುಮಾರ್ ಕಿಡ್ನಾಪ್ ಅನ್ನೋದು. ಈ ಸುಮ್ಮನೆ ಏನು ಹೇಳ್ತಾರ, ಅಥವಾ ರಾಂಗ್ ನ್ಯೂಸಾ, ಸುಮ್ಮನೆ ಏನು ಸ್ಪ್ರೆಡ್ ಆಗ್ಬಿಟ್ಟಾರ. ರಾಜ್ಕುಮಾರ್ ಯಾರು ಏನಕ್ಕೆ ಕಿಡ್ನಾಪ್ ಮಾಡ್ತಾರೆ, ರಾಜ್ಕುಮಾರ್ ಯಾವ ಪಾಲಿಟಿಕ್ಸ್ ಒಳಗಿದ್ದಾರೆ, ಮತ್ತು ಯಾವ್ದ್ರಲ್ಲಿ ಯಾವ ತಂಟೆ ತಕರೊಳಗಿಲ್ಲ ರಾಜ್ಕುಮಾರ್ ಹಿಂಗೆ ಕಿಡ್ನಾಪ್ ಆಗ್ತಾರೆ ಅನ್ನೋದು ನಮ್ಮ ತಲೆಗೆ ಹೋಗ್ತಾಯಿಲ್ಲ. ವಿಷಯ ಮೇನ್ ವಿಷಯ ಅದನ್ನು ಸಾಧ್ಯನೇ ರಾಜ್ಕುಮಾರ್ ಕಿಡ್ನಾಪ್ ಮಾಡೋಕ್ಕಂತ ಅಷ್ಟಿದವ್ರು ಹೇಳ್ತಾರೆ. ರಾಜ್ಕುಮಾರ್ ಯಾಕೆ ಕಿಡ್ನಾಪ್ ಮಾಡ್ತಾರೆ, ರಾಜ್ಕುಮಾರ್ ಏನ್ರಲ್ಲಿ ಇದ್ದಾರೆ ಅನ್ನೋದು ಕಿಡ್ನಾಪ್ ಮಾಡ್ತಾರೆ. ನಮ್ದು ಇಬ್ಬರದೇ ಡಿಸ್ಕಷನ್ಗಳಿಗೆ ಹಿಂಗೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ರಾಜ್ಕುಮಾರ್ ಕಿಡ್ನಾಪು? ಯಾವುದು ಪ್ರಾಪರ್ಟಿ ವಿಷಯಗಳಿಗಿಲ್ಲ, ಯಾವ ರಾಜಕೀಯಗಳಿಗಿಲ್ಲ, ಇನ್ನೇನಕ್ಕೆ ಮಾಡ್ತಾರೆ ರಾಜ್ಕುಮಾರ್ ಕಿಡ್ನಾಪ್ ಅದು ತಲೆಗೆ ಹೋಗ್ತಾರೆ, ನಮಗೆ ತಲೆಗೆ ಇರ್ತಾನಲ್ಲ. ಆಮೇಲೆ ಶ್ರೀಧರ್ ಮಾಡ್ತಾರೆ, ನಮ್ಗೆ ಗೊತ್ತು ಸುತ್ತಮುತ್ತರು ರಾಜ್ಕುಮಾರ್ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ನಾನು ಕುಳ್ಳಾಶ್ ಅಂತ ಫೋನ್ ಮಾಡಿ ಟ್ರೈ ಮಾಡ್ತೀನಿ, ಅವ್ರು ಸಿಗೋಲ್ಲ ಅಂತ. ಈ ಕಡೆ ಈ ಸಂಜೆ ವೆಂಕಟೇಶ್ ಅಂತ ರಾಜ್ಕುಮಾರ್ ಫ್ಯಾಮಿಲಿ ತುಂಬ ಹತ್ತ ಇರೋ ಟೈಮಲ್ಲಿ ಅವ್ರು ಫೋನ್ ಮಾಡ್ತಾರೆ. ಇವರು ಆಮೇಲೆ ಸುತ್ತವ್ರಿಗೆ ಎಲ್ಲರೂ ಫೋನ್ ಮಾಡ್ತೀವಿ. ಸಡನ್ಲಿ ಯಾರಿಗೂ ಅದು ತೊಗೊಳಕ್ಕೆ ರೆಡಿ ಆಗ್ತಲ್ಲ ಜನಗಳು. 8:30 ಅಷ್ಟೊತ್ತಿಗೆ ಹೊಸೂರು ರೋಡ್ ಬಂದು ಅಲ್ಲಿ ಟೈರ್ ಸುಡ್ತಾ ಇದ್ದಾರೆ, ಇಲ್ಲಿ ಟೈರ್ ಸುಡ್ತಾ ಇದ್ದಾರೆ. ಜನಗಳು ಅಭಿಮಾನಿಗಳಿಗೆ ಗೊತ್ತಾಗ್ಬಿಟ್ಟಿದೆ. ಇದು ನಮಗೆ ಇಷ್ಟು ಹುಚ್ಚು ಹಿಡ್ದಿದೆ, ತಲೆ ತಡನೆ ಆಗ್ತಾಯಿಲ್ಲ ಅಂದರೆ ಅಭಿಮಾನಿಗಳಿಗೆ ಏನಾಗ್ತದೆ, ರೋಡಿಗೆ ಬಂದ್ಬಿಟ್ರಲ್ಲ ಅವರು. ಅರ್ಥ ಆಗ್ತಾಯಿಲ್ಲ ಯಾರಿಗೂ. ಅಂದರೆ ಬೆಂಗಳೂರು ಸುತ್ತಮುತ್ತ ನ್ಯೂಸ್ನಲ್ಲಿ ಎಲ್ಲಿ ನೋಡಿದ್ರು ಬೇರೆ ಬೆಂಕಿ, ಎಲ್ಲ ಸರ್ಕಲ್ ಬೆಂಕಿ, ಟೈರ್ ಬೆಂಕಿಗಳು. ಅಂದರೆ ಯಾರು ಮನೆ ಸುಟ್ಟಲ್ಲ, ಯಾವ ಬಸ್ ಬೆಂಕಿ ಇಟ್ಟಿಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ಎಲ್ಲ ಕಡೆ ಇರ್ತಾರೆ ಟೈರ್ ಬೆಂಕಿ, ರೋಡು ಬಂದು ಎಲ್ಲಿ ನೋಡ್ರು ಬೆಂಕಿ ಕಂಡೆ. ಟಿ ವಿನವ್ರು ಅವಾಗೆಲ್ಲ ದಿನಕ್ಕೆ 3 ಸರಿ ನ್ಯೂಸ್ ಬರೋದು. 8 ಗಂಟೆಗೆ, 9 ಗಂಟೆಗೆ, ಇನ್ನೊಂದು ಸರಿ 10 ಗಂಟೆಗೆ, ಆ ಥರ 12 ಗಂಟೆಗೆ ಆ ಕಂಟಿನ್ಯೂ ನ್ಯೂಸ್ ಬರ್ತಾನೆ ಇದೆ. ನಾವು TV ಬಿಟ್ಟು ಅಲ್ಲಾಡ್ತಲ್ಲ, ಅದು ಈ ಕ್ರಿಕೆಟ್ ನೋಡ್ಬೇಕು ಕೂತಂತ ಪ್ರತಿ ಬಾಲ್ಗೆ ಇರುತ್ತೆ, ಆ ಥರ ಪ್ರತಿ ಪದ ಏನು ಬರುತ್ತಪ್ಪ ನ್ಯೂಸ್ ನೋಡ್ತಾ ಇದ್ದೆ. 100% ಕನ್ಫರ್ಮ್ ಯಾರಿಗೂ ಆಗ್ತಾ ಕಷ್ಟ. ಅಷ್ಟೊತ್ತಿಗೆ ಏನಾಗ್ತದೆ, ಇಡೀ ಬೆಂಗಳೂರು ಡಿಪಾರ್ಟ್ಮೆಂಟು, ಇಡೀ ಕರ್ನಾಟಕ ಟಾಪ್ ಆಫೀಸರ್, DGಯಿಂದ ಹಿಡಿದು ADG ಕಮಿಷನರ್ಗಳೆಲ್ಲ ಟಾಪ್ ಆಫೀಸರ್ಗಳೆಲ್ಲ ಆ ಕಡೆ ಊರಿಗೆ ತಿರುಗಿದ್ದಾರೆ 100% ಕನ್ಫರ್ಮ್ ಮಾಡ್ಕೊಳಕ್ಕೆ. ಈ 100% ಕನ್ಫರ್ಮ್ ಎಲ್ಲ ತೋರಿಸ್ತಾರೆ, TVನೆಲ್ಲ ತೋರಿಸ್ತಾರೆ. ಅಷ್ಟೊತ್ತಿಗೆ ನಮಗೂ ತಲೆ ಕೆಟ್ಟವ್ರು. ಅಷ್ಟು ಇವರು ಮಕ್ಕಾಗೆ ತೊಳ್ಕೊಂಡು ತಿಂಡಿ ತಿನ್ನೋಕ್ಕೆ ಮನಸ್ಸು ಆಗ್ತಾನೆ ಇಲ್ಲ, ಟಿಫನ್ ಮಾಡೋಕ್ಕೂ ಮನಸ್ಸು ಆಗ್ತಾ, ಬರೀ ಟೀ ಕುಡಿತೀವಿ ಅಷ್ಟೇ. 12 ಗಂಟೆ ಆದರೂ ಅಷ್ಟೊತ್ತಿಗೆ 12 ಜನ ನಮ್ಮವರೆಲ್ಲ ನಮ್ಮ ಫೋನೆಲ್ಲ ಮಾಡ್ತಾರೆ. ನಮ್ಮ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಮನೆಗೆ ಬರೋ ಸ್ಟಾರ್ಟ್. ನಮ್ಮ ಹೇಮಂತರು ಬಂದುಬಿಟ್ರು, ಅಷ್ಟು ರಾಜೇಂದ್ರ 10 ಮಿನಿಟ್ ರಾಜೇಂದ್ರ ಬಂದ, ನಮ್ಮ ಜೊತೆ ಹುಡುಗರು, ನಮ್ಮ ಸುತ್ತ ಇರೋ ಟೀಮ್ಗಳು, ನಮ್ಮ ಪ್ರೆಸ್ ರಿಪೋರ್ಟ್, ನಮ್ಮ ಪ್ರೆಸ್ ಹದ್ದೆ, ಆಮೇಲೆ ಯಾರೋ ನಮ್ಮ ಗಿರೀಶು, ಕೋಟೆ ಗಿರೀಶು, ನಮ್ಮ ಪ್ರತಿಭಾ ಮೇಡಮ್ ಎಲ್ಲ 9 ತುಂಬ ಇವರೆಲ್ಲ ಪ್ರೆಸ್ನ ಸುಮ್ಕೊಂಡ್ರು. ಇವ್ರು ಡಿಸ್ಕಷನ್ ಒಂದು ರೌಂಡು.
ಹೆಂಗಾಗಿರ್ಬೇಕು, ಏನು ಕಾರಣಕ್ಕಾಗಿರ್ಬೇಕು, ರಾಜ್ಕುಮಾರ್ ಮಾಡ್ಬೇಕು ಕಾರಣ ಏನು ಅನ್ನೋದೇ ದೊಡ್ಡ ಡಿಸ್ಕಷನ್ ನಡೀತದೆ. ಅಷ್ಟು ಮಧ್ಯಾಹ್ನ ನಮ್ಮ 12 ಗಂಟೆ ಅಷ್ಟು ನಮ್ಮ ಮನೆಗೆ ಏನಾಗುತ್ತೋ ಎಲ್ಲ ಒಂದು 50 ಜನ ಸೇರ್ಕೊಂಡ್ಬಿಟ್ರು. ಯಾಕಂದ್ರೆ ಬೆಳಿಗ್ಗೆ ಯಾರು ತಿಂಡಿ ತಿನ್ನಲಿಲ್ಲ, ಟಿಫನ್ ಇಲ್ಲ, ಎಲ್ಲ ಹಂಗೆ ಮನೇಲಿ ಗಾಬರಿಯಾಗಿ ಬಂದ್ಬಿಟ್ರೆ. ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಎಲ್ಲ ಬಂದ್ಬಿಟ್ಟಾರೆ. ಆಮೇಲೆ ಮಧ್ಯಾಹ್ನ ಅಲ್ಲೇ ಅಡುಗೆಗೆ ರೆಡಿ ಮಾಡಿಸಿ ನಾವು ಅನ್ನ ಸಾರು ಮಾಡೋಕ್ಕೆ ಎಲ್ಲರಿಗೂ ಹೇಳ್ದೆ, ಮಾಡ್ತಾಯಿದ್ರು. ಟೆನ್ಷನ್ ಆಗಿರೋ ನಮ್ಮವರು ನಮ್ಮದೇ ಟೀಮ್ಗಳು ಯಾವುದೇ ಕಾನೇ ಕಿಟ್ನ ಮಾಡೋದು ಬಿಡೋದು ಬೇಡ ಬಚಾನ್ ಅಂತ ನಮ್ಮ ಜೊತೆ ಫ್ರೆಂಡ್ಸ್ ಇರ್ತಾರೋ ಇವ್ರು ಇರ್ತಾರೋದು. ನಾವು ಅವ್ನ ಗಾಡಿ ಹಾಕಿ ಹುಡ್ಕೋಣ, ನಮ್ಮ ಹದ್ದೇನು ಚಾರ್ಜ್ ಆಗ್ಬಿಟ್ಟಾರೆ, ಬಿಡೋದು ಬೇಡ ಸಾರ್, ನಾವು ಹುಡ್ಕೋಣ, ನಾವು ಎತ್ತಾಕೊಂಬ ಏನು ಪೊಲೀಸು ಮಾಡ್ಕೊಂಡು ಕೆಲಸ ಮಾಡಲಿ, ನಮ್ಮ ರೂಟಿನ ನಾವು ಹುಡ್ಕೋಣ ಅಂತ ರಾಂಗ್ ಡಿಸ್ಕಷನ್ಗಳು, ಎಮೋಷನ್ ಡಿಸ್ಕಷನ್ಗಳು. ಪ್ರತಿಯೊಬ್ಬರು ಎಮೋಷನ್ಗೆ ಕಿಚ್ಚಾಟೋದು, ವಿಚಿತ್ರ ಮಾತುಗಳು. ಅಂದ್ರೆ ಮಾತು ನಾವು ಕೇಳಿ ನಗ್ತೀವಿ, ನಾವೇನಪ್ಪ ಇಷ್ಟು ಹುಚ್ಚುಚ್ಚ ಅಂದರೆ ಆ ಟೈಮ್ ನಿಮ್ಗೆ ತಡಂಗೆ ಆಗ್ತಾ ಇರಲ್ಲ ಆ ಮಾತುಗಳು. ಇವಾಗ ಏನಪ್ಪ ಈ ಹುಚ್ಚಿನ ಥರ ಮಾತಾಡ್ತಾ ಅಂತ ಹೇಳ್ಬೋದು. ಇವಾಗ ಆ ಟೈಮ್ ಆ ಎಮೋಷನ್ ತಡೆಯೋಕೆ ಆಗ್ತಾ ಇರಲಿಲ್ಲ. ನಮ್ಮ ಮನೆಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ. ನಮ್ಮದೇ ಹಿಂಗಾಗಿದ್ರೆ ಇನ್ನು ಅಭಿಮಾನಿಗಳು ಏನಾಗಿರ್ಬೇಕು ಲೆಕ್ಕ ಹಾಕಲಿ. ಆ ಟೈಮ್ನಲ್ಲಿ ಬರೀ ಅಭಿಮಾನಿಗಳು, ಇನ್ನೋಸೆಂಟ್ಗಳು ರೋಡಿಗೆ ಇಳಿದು ಬೆಂಕಿ ಇಳಿದು ಒಂದು ಕಡೆ ಮಾಡೋರು. ಒಂದು ಕಡೆ ಯಾವತ್ತೂ ಮನೆಯಿಂದ ಆಚೆ ಬರಲ್ವಲ್ಲ. ಈ ಮನೆ ಆಯಿತು, ಅವರಾಯಿತು, ರಾಜ್ಕುಮಾರ್ ಪಿಕ್ಚರ್ ನೋಡೋದು ಅಂಥವ್ರು ರೋಡಿಗೆ ಬಂದ್ಬಿಟ್ರು. ನಾನು ಪರ್ಸ್ನಲಾಗಿ ಹೇಗೆ ಎಮೋಷನ್ ಆದೆ, ಅದೇ ಥರ ಶ್ರೀಧರ್ ಯಾಕೆ ಪರ್ಸ್ನಲಾಗಿ ಜೋರಾಗಿ ಎಮೋಷನ್ ಆದರೆ ನಮ್ಮ ಇಡೀ ಟ್ರೂಪು, ನಮ್ಮ ಅದ್ದೇ ಆಗಲಿ, ಗಿರೀಶು, ಪ್ರತಿಭಾ, ಎಲ್ಲ ನಮ್ಮ ಪ್ರೆಸ್ಸು, ನಮ್ಮ ಫ್ರೆಂಡ್ಸ್ಗೆಲ್ಲ ರಾಜ್ಕುಮಾರ್ನ ದೂರದಿಂದ ನೋಡಿರೋರು ನಾವೆಲ್ಲ. ನಮ್ಮ ಮನೆಗೆಲ್ಲ ಎಷ್ಟು ಜನ ಕೂತಿದ್ವಿ ನಾವೆಲ್ಲ, ಪ್ರತಿಯೊಬ್ಬರು ನಾವು ರಾಜ್ಕುಮಾರ್ನ ದೂರದಿಂದ ನೋಡಿದ್ವಿ, ಫಿಲಿಮ್ ನೋಡಿದ್ವಿ. ನಮ್ಮ ಜೊತೆ ಸುತ್ತ ರಾಜ್ಕುಮಾರ್ ಮುಂದಿನ ನೋಡಿಲ್ಲ. ನಾನು ಒಟ್ಟು ರಾಜ್ಕುಮಾರ್ ಮುಂದಿನ ನೋಡಿಲ್ಲ, ಬರೀ ಫಿಲ್ಮೇ ನೋಡಿದ್ರು ರಾಜ್ಕುಮಾರ್ದು. ರಾಜ್ಕುಮಾರ್ ಕತೆ ಕೇಳ್ತಾಯಿದ್ವಿ ಅಷ್ಟೇ. ಒಂದೆರಡು ಸರಿ ಗಾಂಧಿನಲ್ಲಿ ಹೋಗ್ತಾ ಬರ್ತಾ ಗಾಡಿ ನೋಡಿದ್ರು. ಪರ್ಸ್ನಲ್ ನಾನು ಯಾವತ್ತೂ ರಾಜ್ಕುಮಾರ್ ನೋಡಿರಲಿಲ್ಲ. ಶ್ರೀಧರ್ ಈಗೆಲ್ಲ ಕಥೆಯನ್ನು ಮಾತಾಡ್ತಾರೋ, ರಾಜ್ಕುಮಾರ್ ಜೊತೆ 2 ಫಿಲಿಮ್ಸ್ ಮಾಡಿದ್ರು, ಕತೆ ಎಲ್ಲ ಮಾತಾಡ್ತಾ ಇದ್ವಿ. ಆ ಟೈಮಲ್ಲಿ ರಾಜ್ಕುಮಾರನ್ನ ಗುಣ ತುಂಬ ಸಿಗಲ್ಲ. ರಾಜ್ಕುಮಾರ್ ಗುಣ ನಮಗೆ ಅದು ಹೇಳ್ತಾರೆ, ಎಲ್ಲರಿಗೂ ಒಂಥರ ಕಣ್ಣೊಳಗೆ ನೀರು ಬಂದ್ಬಿಟ್ಟು ರಾಜ್ಕುಮಾರ್ ಕತೆ ಕೇಳ್ತಾರೆ. ರಾಜ್ಕುಮಾರ್ ಮನೆ ಫ್ಯಾಮಿಲಿ ಒಳಗಾಗಲಿ ಒನ್ ಟೈಮಿಗೆ ಟಿಫನ್ ಕೂತ್ಕೊಂಡು ಅಷ್ಟು ದೊಡ್ಡ ಫ್ಯಾಮಿಲಿ ಆ ಮಕ್ಕಳು ಈ ಮಕ್ಕಳೆಲ್ಲ ಕೂತ್ಕೊಂಡ್ರೆ ಒಂದು 60-70 ಜನ ಒಂದು ಟೈಮ್ ಟಿಫನ್ ಮಾಡೋರು. ಹೆಚ್ಚಿಗೆ ಮುರಿದಾಗ 100 ಜನ ಮಾಡೋರು ಮನೆ ಒಳಗೆ. ಮನೆ ಊಟ ಮಾಡೋರು ಅಷ್ಟೇ. ಆಮೇಲೆ ರಾಜ್ಕುಮಾರ್ ಯಾವ ಥರ ಹ್ಯಾಬಿಟ್ ಅಂತ ಹೇಳ್ತಾರೆ ಶ್ರೀಧರ್ ಅಂದರೆ, ಒಬ್ರಿಗೂ ಒಂದು ಜೋರು ಧ್ವನಿ ಮಾತಾಡ್ತಾರಲ್ಲ. ಪ್ರತಿಯೊಬ್ಬರಿಗೂ ತನ್ನ ಪ್ರೀತಿಯಿಂದ ಆತ್ಮೀಯಿಂದ ಮಾತಾಡೋದು ಧ್ವನಿ ಅವ್ರದ್ದು ಅಂತ. ಪ್ರತಿಯೊಬ್ಬರು ಕೈ ಮುಗಿಯೋದು ಆ ಕ್ಯಾರೆಕ್ಟರ್ ರಾಜ್ಕುಮಾರ್. ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ರಾಜ್ಕುಮಾರ್ ಸೆಟ್ ಒಳಗೆ ಊಟಕ್ಕೆ ಕೂತ್ಕೊಂಡ್ರೆ ರಾಜ್ಕುಮಾರ್ ಅವ್ರು ಏನು ಊಟ ಮಾಡ್ತಾರೋ ಎಲ್ಲರೂ ಅದೇ ಊಟ ಆಗಬೇಕು ಅಂತ ಶ್ರೀಧರ್ ನಮ್ಗೆ ಹೇಳ್ತಾರೆ. ಅವತ್ತು ಮಟನ್ನು ಚಿಕನ್ ಎಲ್ಲ ರಾಜ್ಕುಮಾರ್ ಸಖತ್ ಊಟ ಮಾಡೋವಂಥ ಆ ಟೈಮಲ್ಲಿ. ಎಲ್ಲರೂ ಹಂಗೆ ಊಟ ಮಾಡೋರು, ಬಕೆಟ್ ಲೆಕ್ಕ ಹಾಕೊಂಡು ಸಖತ್ ಊಟ ಮಾಡೋರು, ಸಖತ್ ಎಕ್ಸಸೈಸ್ ಯೋಗ ಮಾಡೋ ರಾಜ್ಕುಮಾರ್ ಕ್ಯಾರೆಕ್ಟರ್ ನಮ್ಗೆ ಶ್ರೀಧರ್ ಹೇಳ್ತಾರೆ. ಇವೆಲ್ಲ ಕೇಳಿ ನಮಗೂ ಭಾರಿ ಇಷ್ಟ ಆಯಿತು. ವಾರಕ್ಕೆ 3 ದಿನ ಮಟನ್ ತಿನ್ನಲ್ಲ. ಸೋಮವಾರ, ಗುರುವಾರ ಆ ಥರ ಏನೋ 2 ದಿನ 3 ದಿನ ತಿನ್ನಲ್ಲ. ಇನ್ನು ಬೇರೆ ಟೈಮಲ್ಲಿ ಮಟನ್ ಬೇಕೇ ಬೇಕು, ಮಟನ್ ಮತ್ತು ಚಿಕನ್. ಮತ್ತು ಅವ್ರು ಏನು ತಿಂತಾರೆ ಮಟನ್ ಚಿಕನ್ ಪ್ರತಿಯೊಬ್ಬರು ಅದೇ ತಿನ್ನಲ್ಲ. ಇಲ್ಲ ರಾಜ್ಕುಮಾರ್ ಮೂಡ್ ಕೆಟ್ಟೋಗ್ಬಿಡುತ್ತೆ. ಅವ್ರು ರಾಜ್ಕುಮಾರ್ ನೋಡೋಕೆ ಬರ್ತಾರಲ್ಲ ಆ ಟೈಮ್ಗೆ ಏನಿದೆ ಅವ್ರಿಗೆ ಊಟ ಕೊಡಬೇಕು ಅಂತ ಶ್ರೀಧರ್ ಅದೆಲ್ಲ ಹೇಳ್ತೀವಿ ನಮ್ಗೆ ಹೇಳಿ ಆಗಿ ಇರೋದ್ರಿಂದ. ಆಮೇಲೆ ಡಿಸ್ಕಷನ್ ಮಾತಾಡಿ ಎಲ್ಲ ಒಂಥರ ಇನ್ನೂ ಮೈಂಡ್ ಡಿಸ್ಟರ್ಬ್ ಮಾಡೋದು. ಯಾರಿಗೂ ಒಬ್ರಿಗೂ ಕೆಡ್ದಾಗ ಮಾತಾಡ್ತಿರಲ್ಲ. ಆಮೇಲೆ ಪ್ರತಿಯೊಬ್ರಿಗೂ ನನ್ನ ದೇವ್ರಂತ ಕೈ ಮುಗಿಯೋರು. ಆ ಥರ ಜನಗಳಿಗೆ ಎಮೋಷನ್ಗೆ ತುಂಬ ಜನ ಓವರ್ ಆಗಿರೋದೆಲ್ಲ ನಾವು ಕೇಳ್ತಾಯಿದ್ವಿ ರಾಜ್ಕುಮಾರ್ ಬಗ್ಗೆ. ಅವೆಲ್ಲ ಕೇಳಿ ಇನ್ನೂ ತುಂಬ ಜಾಸ್ತಿ ಮಾಡಿ ಈ ಥರ ಶ್ರೀಧರ್ಗೆ ಪರ್ಸ್ನಲ್ ಶ್ರೀಧರ್ ನೋಡಿದ್ರು. ರಾಜ್ಕುಮಾರ್ಗೆ ಪರ್ಸ್ನಲ್ ವಿಷಯ ಶ್ರೀಧರ್ ಗೊತ್ತಿತ್ತು, ಪರ್ಸ್ನಲಾಗಿ ಮಾತಾಡ್ತಾ ಅವರು ತುಂಬ ಪ್ರೀತಿಯಿಂದ ರಾಜ್ಕುಮಾರ್ ನಡ್ಕೊತಾ ಇದ್ರು ಅಂತೇಳಿ ಹೇಳೋರು. ನಾನು ನಮ್ಮ ತುಮಕೂರಲ್ಲಿ ನಾವಿದ್ದಿದ್ದು, ತುಮಕೂರು ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಮನೆ. ಸಿದ್ಧಗಂಗೆ ಮಠದೊಳಗೆ ಅವಾಗೆಲ್ಲ ಪಿಕ್ಚರ್ಗಳು ಬರೋದು, ಟೆಂಟ್ಗಳು ಹಾಕೋದು. ತುಮಕೂರಲ್ಲಿ ಇದ್ದಿದ್ದು 4 ಥಿಯೇಟ್ರ್ ಆ ಟೈಮ್ನಲ್ಲಿ. ಪ್ರಶಾಂತ, ಕೃಷ್ಣ, ಇನ್ನೂರು ಥಿಯೇಟ್ರ್ ಅಂತ 4ರಿಂದ 4 ಥಿಯೇಟ್ರ್ ಇತ್ತು ಅಷ್ಟೇ. ತುಮಕೂರು ಸಿದ್ಧಗಂಗೆ ಜಾತ್ರೆ ಅಂದ್ರೆ ಅವಾಗ ರಾಜ್ಕುಮಾರ್ ಪಿಕ್ಚರ್ ತುಂಬ ಹಾಕಟ್ಟೆ. ವರ್ಷಕ್ಕೊಂದು ಸಿದ್ಧಗಂಗೆ ಮಠದೊಳಗೆ ಶಿವರಾತ್ರಿಗೆ 1 ತಿಂಗಳು ನಡೆಯೋದಲ್ಲಿ ಕತೆ. ಸಂಕ್ರಾಂತಿಗೆ ಸ್ಟಾರ್ಟ್ ಆದರೆ ಶಿವರಾತ್ರಿ ಕ್ಲೋಸ್ ಆಗೋದು, 1 ತಿಂಗಳು ಫುಲ್ ಪಿಕ್ಚರ್ ನೋಡೋದು. ಆ ಟೈಮ್ನಲ್ಲಿ ನಾನು ರಾಜ್ಕುಮಾರ್ದು ಫಸ್ಟ್ ಪಿಕ್ಚರ್ ನಾನು ನೋಡಿದ್ದು ಸಂಪತ್ತಿಗೆ ಸವಾಲು. ಆ ಪಿಕ್ಚರ್ ತುಂಬ ಇಷ್ಟ ಆಗುತ್ತೆ ನನಗೆ. ನಾನು ನನ್ನ ಆ ಟೈಮ್ನ ಪೊಲೀಸ್ ಕ್ಲೋಸ್ ಫ್ರೆಂಡ್ಸ್ ಇದ್ದರು ನಮ್ಮದೆಲ್ಲ, ನಮ್ಮದು ಟ್ರೂಪ್ ಇತ್ತು ಅವಾಗೆಲ್ಲ, ನಾವೆಲ್ಲ ಪಿಕ್ಚರ್ ಓದ್ತಾಯಿದ್ವಿ. ಆ ಪಿಕ್ಚರ್ನ ನಾನು 1 ತಿಂಗಳಿಗೆ ಅಲ್ಲಿ ರಾಜ್ಕುಮಾರ್ ಥಿಯೇಟ್ರಲ್ಲಿ ನೋಡಿದ್ದೆ. ಆಮೇಲೆ ಈ ಜಾತ್ರೆಯಲ್ಲಿ ಒಂದು 4 ಸೀನ್ ಪಿಕ್ಚರ್ ನೋಡಿದ್ದೆ ನಾನು ರಾಜ್ಕುಮಾರ್ ಆ ಟೈಮ್ನಲ್ಲಿ. ಅವಾಗ ಟೆಂಟ್ಗಳು ಹಾಕೋರು ಆ ಜಾತ್ರೆ ಒಳಗೆ. ಆ ಜಾತ್ರೆ ಪಿಕ್ಚರ್ ನೋಡಿದ್ದು ಎಷ್ಟು ಅವಾಗ 5% ಎಷ್ಟೋ ಟೆಂಟಿಗೆ ಚಾರ್ಜ್ ಅವಾಗ ಎಷ್ಟು 5% 60%. ಆವಾಗಲಿಂದ ನಾನು ರಾಜ್ಕುಮಾರ್, ಆವಾಗ ನನಗೆ ರಾಜ್ಕುಮಾರ್ ಭಾರಿ ಇಷ್ಟ ಆಗಿದ್ದು. ಆ ಟೈಮ್ನಲ್ಲಿ ನಾನು ಆ ಟೈಮ್ಲಿ ಎಲ್ಲರೂ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಬೇರೆಲ್ಲ ಯಾವ ಪಿಕ್ಚರ್ ಬರೋದು ಆ ಟೈಮ್ನಲ್ಲಿ ಸೈಕಲ್ ಮಡ್ಗಾಡ ಮೇಲೆ ಬರೋರು.
ಸಂಪತ್ತಿಗೆ ಸವಾಲು ಅಂತೇಳಿ. ನಾನು ನನ್ನ ಸೈಕಲ್ ಅಲ್ಲ, ಅದು ನಮ್ಮ ಅಪ್ಪನ ಸೈಕಲ್. ಅದು ನಮ್ಮ ಅಪ್ಪನ ಸೈಕಲ್ ನಾನು ಬರೆದಿದ್ದೆ, ಸಂಪತ್ತಿಗೆ ಸವಾಲು ಅಂತೇಳಿ. ಅವಾಗ ನಾನೇ ಸೈಕಲ್ ಓಡಿಸಿರ್ತೀನಿ, ಯಾರೋ ಸೈಡ್ ಮಾಡ್ಬಿಟ್ರೆ ಯಾವುದೇ ಕಾರಣಕ್ಕೆ ಬಿಡ್ತಾ ಇಲ್ಲ, ಸೈಡ್ ಹೊಡ್ತಿರ್ಗ ಮಕ್ಕ ತಿಂದು ನೋಡ್ತದೆ, ಫೋನ್ ಯಾಕಪ್ಪ ಹಿಂಗೆ ನೋಡ್ತಾರೆ ಅಂತ ಗೊತ್ತಾಗೋದು. ಇದು ಬರ್ಕೊಂಡಿಲ್ಲ ಸವಾಲು ಹಾಕೋದು, ನಮ್ಮ ಸವಾಲು ಅದಕ್ಕೆ ಇದ್ದು ನಮ್ಮದು ನಡೀತಾ ಇತ್ತು. ಆ ಕಾಲದಿಂದ ನನಗೆ ರಾಜ್ಕುಮಾರ್ ಇಷ್ಟ. ಆಮೇಲೆ ಈ ಥರ ನಮಗೆ ಫಸ್ಟ್ ರಾಜ್ಕುಮಾರ್ ಪ್ರಿಫರೆನ್ಸು. ಇದು ಬಿಟ್ಟರೆ ನನಗೆ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಇಷ್ಟ ಆಯಿತು. ಇದೆಲ್ಲ ನಾವು ಶ್ರೀಧರ್ ಹೇಳೋ ಮಾತು, ನಾವು ಕೇಳೋ ಮಾತು, ಇವೆಲ್ಲ ಕೇಳಿ ರಾಜ್ಕುಮಾರ್ ಬಗ್ಗೆ ತುಂಬ ನಮಗೆ ಕೇಳಿ ಸುತ್ತಾಯಿತು. ನಮ್ಮ ಫ್ರೆಂಡ್ಸು ಎಲ್ಲ ಎಮೋಷನ್ ಆಗ್ಬಿಟ್ಟವು ನಮ್ಮವರು. ನಾವು ಏನಾದ್ರು ಮಾಡಲೇಬೇಕು ಇವಾಗ, ನಾವು ಸುಮ್ಮನಿರೋದು ಬೇಡ ಅನ್ನೋ ಲೆವೆಲ್ ನಮ್ಗೆ ಡಿಸ್ಕಷನ್. ಮಧ್ಯಾಹ್ನ ಮೇಲೆ ಕನ್ಫರ್ಮ್ ಆಗ್ತಾ ಗೊತ್ತಾಗ್ಬಿಡುತ್ತೆ, ಸ್ಯಾಂಡ್ಲ್ವುಡ್ ಕಳ್ಳ ವೀರಪ್ಪನ್ ರಾಜ್ಕುಮಾರ್ ಕಿಡ್ನಾಪ್ ಮಾಡಿದ್ದಾನೆ ಅಂತ 100% ಕನ್ಫರ್ಮ್ ಆಗುತ್ತೆ. ರಾಜ್ಕುಮಾರ್ ಫ್ಯಾಮಿಲಿಯಿಂದ ಮನೆಗೆ 3 ಜನ ಇನ್ನೂ ಹೋಗಿದ್ದಾರೆ, ಟೋಟಲ್ 3 ಜನ ಕಿಡ್ನಾಪ್ ಮಾಡಿದ ಕನ್ಫರ್ಮ್.